ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಒತ್ತು ಶಾವಿಗೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 2-3 ವಿಧದಲ್ಲಿ ಒತ್ತು ಶಾವಿಗೆನ ಮಾಡ್ತಾರೆ. ಬಟ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಒತ್ತು ಶಾವಿಗೆನ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮಕ್ಕಳು ಸಹ ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮ್ಯಾಗಿ ಮ್ಯಾಗಿ ಅಂದ್ಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲೇದಾಗಿ ನಾನು ಒತ್ತಿಗೆ ಶಾವಿಗೆ ಮಾಡೋಕ್ಕೆ ಮೊದಲೇದಾಗಿ ಒಂದು ಬಾಣಲಿಲಿ 2 ಲೋಟ ಅಷ್ಟು ನೀರನ್ನು ತಗೊಂಡಿದ್ದೀನಿ. ಜೊತೆಗೆ ಅದಕ್ಕೆ ಸ್ವಲ್ಪ ಉಪ್ಪು, ಜೊತೆಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯಾಕೆ ಅಡುಗೆ ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಒತ್ತು ಶಾವಿಗೆ ಯಾವುದೇ ರೀತಿಯಾಗಿ ಗಂಟಿಲ್ದಂಗೆ ಬರಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಗಂಟಿಲ್ದಂಗೆ ಒಂದು ಅಂಬ್ಲಿ ಥರ ಫಸ್ಟು ಮಾಡ್ಕೋಬೇಕು. ಆ ಒಂದು ಅಂಬ್ಲಿ ಅನ್ನೋದು ಚೆನ್ನಾಗಿ ಕುದಿಬೇಕು. ಆಗ ಚೆನ್ನಾಗಿ ಕುದ್ದಾಗ ನಾವು ಹಿಟ್ಟು ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಗಂಟಿಲ್ಲದೆ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಬೇಕು. ಸೊ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಗಂಟು ಇಲ್ದಂಗೆ ನಾನು ಮೊದಲೇದಾಗಿ ಗಂಜಿನ ರೆಡಿ ಮಾಡ್ಕೋತಿದ್ದೀನಿ. ನೋಡಿದ್ರಲ್ಲ, 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟನ್ನು ನಾನು ಕುದೀತಾ ಇರುವಂತಹ ಈ ಒಂದು ನೀರಿಗೆ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹದವಾಗಿ ಕುದಿಬೇಕು. ಆಗ ಮಾತ್ರ ತುಂಬ ರುಚಿಯಾಗಿ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಎಲ್ಲರೂ ಸಹ ತಿಂತಾರೆ. ನೋಡ್ತಾ ಇದ್ದೀರಲ್ಲ, ಗಂಟಿಲ್ದಂಗೆ ನಿಧಾನಕ್ಕೆ ಚೆನ್ನಾಗಿ ತಿರುಗಬೇಕು. ಈ ಮುದ್ದೆ ಮತ್ತು ಸರಿ ಮಾಡ್ಕೋತೀವಲ್ಲ, ಆ ಒಂದು ಹದದಲ್ಲಿ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ನಾನು ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೋತಿದ್ದೀನಿ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ನಾವು ಎಣ್ಣೆ ಹಾಕೋದೆ ಈ ಥರ ಗಂಟುಗಳಿದ್ರೂ ಸಹ ಬೇಗ ಒಡೆದೋಗಿ ಅದು ಹಿಟ್ಟಿನ ಹದಕ್ಕೆ ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ ಹಾಕ್ತೀನಿ. ಇಲ್ಲ ನೀವು ತುಪ್ಪನೂ ಸಹ ಆ್ಯಡ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಒಂದು ಬ್ಯಾಟರ್ ರೆಡಿ ಆಯಿತು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಅಳ್ಳೋಕ್ಕೆ ಬಿಡಬೇಕು. ಆಗ ಹದವಾಗಿ ಬೆಂದಿರುತ್ತೆ. 2 ಥರ ಮಾಡ್ತಾರೆ, 2-3 ಥರ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಕೆಲವೊಬ್ಬರು ಸರೇನೆ ಹಿಟ್ಟು ಥರ ಮಾಡಿಕೊಂಡು ಅದನ್ನು ಬೇಯಿಸ್ತಾರೆ. ಬಟ್ ನಾನಿಲ್ಲಿ ಡೈರೆಕ್ಟಾಗಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಡೈರೆಕ್ಟಾಗಿ ನಾವು ಈ ಒಂದು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಪ್ರೆಸ್ಸಿಂಗಲ್ಲಿ ನಾವು ಶಾವಿಗೆನ ಒತ್ಬೋದು. ಸೊ ನೋಡ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಒತ್ತು ಶಾವಿಗೆ ಹಿಟ್ಟು ರೆಡಿ ಆಯಿತು ಅನ್ನೋದು. ಒಂದು ಸ್ವಲ್ಪನೂ ಸಹ ಗಂಟಿಲ್ಲ. ನಾನಿಲ್ಲಿ ಮೊದಲೇದಾಗಿ ಮುದ್ದೆ ಥರ ಇದನ್ನು ರೆಡಿ ಮಾಡ್ಕೊಬಿಡ್ತೀನಿ. ಆ ಒಂದು ಒತ್ತು ಶಾವಿಗೆ ಆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಬಿಡ್ತೀನಿ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಡುಗೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ಮೊದಲೇದಾಗಿ ಫುಲ್ಲು ಮುದ್ದೆ ಥರ ನಾನು ರೆಡಿ ಮಾಡಿ ಹಾಟ್ ಬಾಕ್ಸಿಗೆ ಹಾಕ್ಬಿಡ್ತೀನಿ. ಊಟ ಮಾಡೋ ಟೈಮಲ್ಲಿ ಡೈರೆಕ್ಟಾಗಿ ಒತ್ತಿ ಕೊಟ್ಬಿಡೋಣ. ಅದಕ್ಕೋಸ್ಕರ ನಾನು ರೆಡಿ ಮಾಡಿ ಬಿಸಿಯಾಗಿ ಇರಲಿ ಅಂತ ಹಾಟ್ ಬಾಕ್ಸಿಗಾಗಿ ಇಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಸಿಂಪಲ್ಲಾಗಿ ಮುದ್ದೆ ಬ್ಯಾಟರು ರೆಡಿ ಆಯಿತು. ಇನ್ನೊಂದು ಕಡೆ ನಾನಿಲ್ಲಿ ಕಾಯಿ ಹಾಲನ್ನು ರೆಡಿ ಮಾಡ್ಕೊಬಿಡೋಣ. ಮೊದಲೇದಾಗಿ ಕಡಲೆ ಮತ್ತು ಬಿಳಿ ಎಳ್ಳನ್ನು ಹುರಿದು ತೊಗೊಂಡಿದ್ದೀನಿ. ಇದನ್ನು ಸಿಂಪಲ್ಲಾಗಿ ಮಿಕ್ಸಿಲಿ ಸಾಫ್ಟಾಗಿ ಪುಡಿ ಮಾಡ್ಕೊಬಿಡೋಣ. ಹುರುಗಡಲೆ ಜೊತೆಗೆ 1/2 ಕಪ್ ಆಗುವಷ್ಟು ಬಿಳಿ ಎಳ್ಳು ಚೆನ್ನಾಗಿ ರೋಸ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿದಿರೋದೇನು ಇದನ್ನು ಮಿಕ್ಸಿ ಮಾಡ್ಕೊಬಿಟ್ಟಿದ್ದೀನಿ. ಸಾಫ್ಟಾಗಿ ತುಂಬ ನುಣ್ಣವಾಗೂ ಸಹ ನಾವು ಪುಡಿ ಮಾಡ್ಕೋಬೇಕು. ಇನ್ನೊಂದು ಕಡೆ ನಾನಿಲ್ಲಿ 1 ಬೌಲಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು 2-3 ಯಾಲಕ್ಕಿನೂ ಸಹ ನಾನು ಆ್ಯಡ್ ಮಾಡ್ತಿದ್ದೀನಿ. ಯಾಲಕ್ಕಿ ಯಾಕೆ ಹಾಕ್ತಾರೆ ಅಂತ ನಿಮಗೆಲ್ರಿಗೂ ಗೊತ್ತು. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಜೊತೆಗೆ ಬಾಯಿಗೂ ಸಹ ತುಂಬ ಸಿಹಿಯಾಗಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸಹ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡೋಣ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡಬೇಕು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ನಿಮ್ಗೆ ಯಾವ ಹದಕ್ಕೆ ನೀರು ಬೇಕೋ ಅದಕ್ಕೆ ನೀರನ್ನು ಹಾಕಿ ಬೆರೆಸ್ಕೊಳ್ಳಿ. ಜೊತೆಗೆ ನಾನಿಲ್ಲಿ ಕಾಯಿನ ರುಬ್ಬಿದ್ದಾಯಿತು. ಇನ್ನೊಂದು ಕಡೆ ನಾನಿಲ್ಲಿ ಬೆಲ್ಲದ ಹಾಲನ್ನು ಸಹ ರೆಡಿ ಮಾಡಿಟ್ಟಿದ್ದೀನಿ.
ಬೆಲ್ಲದ ಹಾಲನ್ನು ರೆಡಿ ಮಾಡಿ ಚೆನ್ನಾಗಿ ಕಾಯಿಗೆ ಮಿಕ್ಸ್ ಮಾಡಿದ್ದೀನಿ. ನೋಡಿದ್ರಲ್ಲ, ಸಿಹಿಯಾದ ಕಾಯಿ ಹಾಲು ಸಹ ರೆಡಿ ಆಯಿತು. ಆಲ್ಮೋಸ್ಟ್ ಆಲ್ ಒತ್ತು ಶಾವಿಗೆ ರೆಡಿ ಆದಂಗೆ ಆಯಿತು. ಈ ಒಂದು ಕಾಯಿ ಹಾಲು ರೆಡಿ ಆದರೆ ಸಿಹಿಯಾದ ಕಾಯಿ ಹಾಲು ನೋಡಿದ್ರಲ್ಲ, ನಾನು ಈಗಾಗಲೇ ಹೇಳಿದೆ ಊಟ ಟೈಮ್ಗೆ ನಾನು ಬಿಸಿಯಾಗಿ ಶಾವಿಗೆ ಒತ್ಕೊಡೋಣ ಅಂತ ನಾನು ಹಾಟ್ ಬಾಕ್ಸಲ್ಲಿ ಮುದ್ದೆನ ರೆಡಿ ಮಾಡಿಟ್ಟಿದ್ದೆ. ಅಂದರೆ ಒಂದು ಒತ್ತು ಶಾವಿಗೆ ಒಂದು ಹಿಟ್ಟನ್ನು ರೆಡಿ ಮಾಡಿಟ್ಟಿದ್ದೆ ಹಸಿಟ್ಟು. ಸೊ ನೋಡಿದ್ರಲ್ಲ, ಚಕ್ಲಿ ಅಥವಾ ಸಂಡಿಗೆ ಒತ್ತುವಂತಹ ಈ ಒಂದು ಒಳ್ಳಲ್ಲೇ ನಾನು ಶಾವಿಗೆನ ಒತ್ತುತ್ತಿದ್ದೀನಿ. ಹಿಂದಿನ ಕಾಲದಲ್ಲಿ ಒತ್ತು ಶಾವಿಗೆಗೋಸ್ಕರನೇ ಹಿಂದಿನ ಕಾಲದಲ್ಲಿ ಒಂದು ಒತ್ತು ಶಾವಿಗೆ ಮಿಷನ್ ಅಂತಲೇ ಹೇಳ್ತಾರೆ. ಅದಕ್ಕೆ ಬೇರೆ ಏನೋ ಅಂತಾರೆ, ಐ ಥಿಂಕ್ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಇವಾಗ ಎಲ್ಲ ಸಿಂಪಲ್ಲಾಗಿ ನಾವು ಚಕ್ಲಿ ಮಾಡ್ತೀವಲ್ಲ, ಅದರಲ್ಲೇ ಒಂದು ಒಳ್ಳಲ್ಲೇ ಈ ಒಂದು ಒತ್ತು ಶಾವಿಗೆನ ನಾನು ಒತ್ತುತ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಿಂಪಲ್ಲಾಗಿ ಆಲ್ಮೋಸ್ಟ್ ಆಲ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಒಂದು ಒತ್ತು ಶಾವಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ನಾನು ಹೇಳಿದೆ ತಾನೇ, ತುಪ್ಪ ಅಥವಾ ಸ್ವಲ್ಪ ಆಯಿಲನ್ನು ಬೆರೆಸಿ ತುಂಬ ಚೆನ್ನಾಗಿ ನೂಡಲ್ಸ್ ಥರ ಬರುತ್ತೆ ಅಂತ. ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ಫೈನಲಿ ಒತ್ತು ಶಾವಿಗೆ ರೆಡಿ ಆಯಿತು. ನಾನು ಈ ಒತ್ತು ಶಾವಿಗೆಗೆ ಸಿಹಿ ಹಾಲನ್ನು ಸಹ ಈಗಾಗಲೇ ರೆಡಿ ಮಾಡಿಟ್ಟಿದ್ದೀನಿ. ನೋಡು, ಕೈಗೂ ಸಹ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ. ಈ ಒಂದು ಒತ್ತು ಶಾವಿಗೆಗೆ ನಾನು ಮಾಡಿರುವಂತಹ ಕಾಯಿ ಹಾಲನ್ನು ಹಾಕಿ ಮೊದಲಿಗೆ ಪುಡಿ ಮಾಡಿಟ್ಟಿರುವಂತಹ ಒಂದು ಕಡಲೆ ಹಿಟ್ಟನ್ನು ಸಹ ಆ್ಯಡ್ ಮಾಡ್ಕೊಂಡು ತಿಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಳ್ಳು ಬೆಲ್ಲ ಇದೆ, ನಿಮಗೆ ಗೊತ್ತು ಎಳ್ಳು ಬೆಲ್ಲ ಮನುಷ್ಯನ ಒಂದು ದೇಹಕ್ಕೆ ಎಷ್ಟು ಮುಖ್ಯ ಅಂತ. ನೋಡ್ತಾ ಇರಿ. ಧನ್ಯವಾದಗಳು.